ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ವಿಡಿಯೋದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಬಗ್ಗೆ ನೋಡೋಣ. ಯಾಕೆ ಈ ಇಂಡೆಕ್ಸ್ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಮೊನ್ನೆಯಷ್ಟೇ ನೀತಿ ಆಯೋಗವು ತನ್ನ 2ನೇ ಎಡಿಷನ್ ಆದಂತಹ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನ ರಿಲೀಸ್ ಮಾಡಿದೆ. ನಮ್ಮ ದೇಶದಲ್ಲಿ ಪಾವರ್ಟಿ ಯಾವ ಮಟ್ಟಿಗಿದೆ, ಯಾವ ಥರ ಡಿಕ್ರೀಸ್ ಆಗಿದೆಯಾ ಅಥವಾ ಇನ್ಕ್ರೀಸ್ ಆಗಿದೆಯಾ, ಯಾವುದೆಲ್ಲ ಇಂಡಿಕೇಟರ್ಸ್ನ ನಾವು ಯೂಸ್ ಮಾಡಿದ್ದೀವಿ ಈ ಪಾವರ್ಟಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಥವಾ ಸರ್ವೆ ಮಾಡೋದಕ್ಕೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾವು ನೋಡೋಣ. ಮೊದಲಿಗೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಬಗ್ಗೆ ನೋಡೋಕ್ಕೆ ಮುಂಚೆ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದರೆ ಏನು ಅಂತ ಹೇಳಿ ನೋಡೋಣ. ಇದೇನು ಅಂದರೆ, ಇದು ಒಂದು ಮೆಷರ್ಮೆಂಟ್ ಮಾಡೋದಕ್ಕೆ, ಯಾವುದನ್ನು ಪಾವರ್ಟಿನ ಮೆಷರ್ಮೆಂಟ್ ಮಾಡೋಕ್ಕೆ ಬರೀ ಮನಿ ಅಷ್ಟೇ ಅಲ್ಲ, ಮನಿಗಿಂತ ಬೇರೆ ಏನೋ ಇದೆ ಪಾವರ್ಟಿ ಆಗ್ತಿರೋದಕ್ಕೆ ಕಾರಣ. ಅದನ್ನು ನಾವು ಮೆಷರ್ ಮಾಡೋದಕ್ಕೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಹೇಳಿ ಕರಿತೀವಿ. ಇದನ್ನು ಮೆಷರ್ ಮಾಡಿಬಿಟ್ಟು ರಿಲೀಸ್ ಮಾಡಿರೋದು ನೀತಿ ಆಯೋಗವು. ಆ ರಿಪೋರ್ಟ್ಗೆ ಹೆಸರೇನು ಅಂತ ಹೇಳಿದ್ರೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಹೇಳಿಬಿಟ್ಟು. ಇದನ್ನು ನೀತಿ ಆಯೋಗ ರಿಲೀಸ್ ಮಾಡ್ತು ನಿಜ, ಬಟ್ ಯಾವುದ್ರ ಬೇಸಿಸ್ ಮೇಲೆ ಅದು ರಿಲೀಸ್ ಮಾಡ್ತು ಅಂತಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಹೇಳಿಬಿಟ್ಟು ಸರ್ವೆ ಮಾಡುತ್ತೆ. ಇದೊಂದು ಇನ್ಸ್ಟಿಟ್ಯೂಷನ್ನು, ಇದು ಸರ್ವೆನ ಕಂಡಕ್ಟ್ ಮಾಡುತ್ತೆ. ಈ ಸರ್ವೆನ ಯೂಸ್ ಮಾಡಿಕೊಂಡು ನೀತಿ ಆಯೋಗವು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನ ರಿಲೀಸ್ ಮಾಡಿದೆ. ಈ ಸರ್ವೆ ಮಾಡಿರೋದು ಯಾವ ಇಯರಲ್ಲಿ ಅಂದರೆ 2019ರಿಂದ 2021. ಇದಕ್ಕೆ ಮುಂಚೆನೂ ಕೂಡ ಮಾಡಿದೆ. ಅದನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ವಿಷಯ, ಮೊದಲಿಗೆ ಹೇಳಿದ ಪ್ರಕಾರ ಇದು 2nd ಎಡಿಷನ್ನು ನಮಗೆ ಬಂದಿರೋದು, ರಿಪೋರ್ಟ್ ರಿಲೀಸ್ ಮಾಡಿರೋದು. ಫಸ್ಟ್ ಎಡಿಷನ್ನು ನಮಗೆ 2021ರಲ್ಲಿ ರಿಲೀಸ್ ಆಗಿತ್ತು. ಹೇಗೆ ಈ ಪಾವರ್ಟಿ ಮೆಷರ್ ಮಾಡ್ತಾರೆ, ಯಾವುದೆಲ್ಲ ಡೈಮೆನ್ಷನ್ಸ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ಹೆಲ್ತ್, ನಂತರ ಎಜುಕೇಷನ್ ಮತ್ತು ಇನ್ನೊಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ 3 ಇಂಪಾರ್ಟೆಂಟ್ ಇಂಡಿಕೇಟರ್ಸು. ದಟ್ ಈ 3 ಇಂಪಾರ್ಟೆಂಟ್ ಇಂಡಿಕೇಟರ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಪಾವರ್ಟಿನ ಮೆಷರ್ ಮಾಡ್ತೀವಿ. ಈ 3 ಇಂಡಿಕೇಷನ್ಸಲ್ಲಿ ಅಥವಾ ಡೈಮೆನ್ಷನ್ಸಲ್ಲಿ ಮತ್ತೆ 12 ಇಂಡಿಕೇಟರ್ಸ್ಗಳನ್ನ ನಾವು ಡಿವೈಡ್ ಮಾಡಿದ್ದೀವಿ. ಮೊದಲನೇದು ನ್ಯೂಟ್ರಿಷನ್, ಚೈಲ್ಡ್ ಆ್ಯಂಡ್ ಅಡೋಲ್ಸೆಂಟ್ ಮಾರ್ಟಾಲಿಟಿ, ಆ್ಯಂಟಿನ್ಯಾಟಲ್ ಕೇರ್, ಇಯರ್ ಆಫ್ ಸ್ಕೂಲಿಂಗ್, ಸ್ಕೂಲ್ ಅಟೆಂಡೆನ್ಸ್, ಮತ್ತು ಕುಕ್ಕಿಂಗ್ ಫ್ಯೂಯಲ್ಲು ಮತ್ತು ಸ್ಯಾನಿಟೇಷನ್ನು, ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ, ಹೌಸಿಂಗ್, ಅಸೆಟ್ಸ್ ಮತ್ತು ಬ್ಯಾಂಕ್ ಅಕೌಂಟ್. ಈ ನಿಮ್ಮ ಇಂಡಿಕೇಟರ್ಸ್ಗಳು ಯಾವ 12 ಇಂಡಿಕೇಟರ್ಸ್ ಇದೆ, ಇದನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗಿದೆ ಇದೆಲ್ಲ ನಮಗೆ ಬೇಸಿಕ್ ನೀಡ್ಸು ಅಂತ ಹೇಳಿಬಿಟ್ಟು. ಈ ಬೇಸಿಕ್ ನೀಡ್ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಅವಾಗ ಪೂರ್ ಸೆಕ್ಷನ್ ಹಾಕ್ತೀವಿ ಅಂತ ಹೇಳಿಬಿಟ್ಟು. ಮೊದಲಿಗೆ ನಾವು ನ್ಯೂಟ್ರಿಷನ್, ಫಸ್ಟ್ ಇಂಡಿಕೇಟರ್ ಆದಂತಹ ನ್ಯೂಟ್ರಿಷನ್ ಬಗ್ಗೆ ನೋಡೋಣ. ಹೆಲ್ತ್ ಅಂತ ಕೇಳಿದ್ರೆ ನಮಗೆ ಮೊದಲಿಗೆ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟು. ಮಗುನ ಕನ್ಸಿಡರ್ ಮಾಡಿದ್ರೆ ಇವಾಗ ಹುಟ್ಟಿರೋ ಮಗುಗೆ ಇವತ್ತಿಂದ ಹಿಡಿದು 59 ತಿಂಗಳ ತನಕ ಅದಕ್ಕೆ ನ್ಯೂಟ್ರಿಷನ್ ಸಿಗಬೇಕು. ಸಿಗಲಿಲ್ಲ ಅಂದರೆ ಅದು ಡಿಪ್ರೈವ್ಡ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ವುಮೆನ್ ಅಂತ ಹೇಳಿದ್ರೆ 15ರಿಂದ 49 ವರ್ಷ ತನಕ ನ್ಯೂಟ್ರಿಷನ್ ಸಿಗಬೇಕು. ಮೆನ್ ಅಂತ ಹೇಳಿದ್ರೆ 15ರಿಂದ 54 ವರ್ಷದ ತನಕ ನ್ಯೂಟ್ರಿಷನ್ ಸಿಗಬೇಕು. ಇನ್ ಕೇಸ್ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರು ಅಂಡರ್ ನರಿಷ್ಡ್ ಆಗ್ತಾರೆ. ಅವ್ರನ್ನ ಡಿಪ್ರೈವ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇಂಡಿಕೇಟರ್ ಯಾವುದಪ್ಪ ಅಂತ ಹೇಳಿದ್ರೆ ಚೈಲ್ಡ್ ಆ್ಯಂಡ್ ಅಡೋಲ್ಸೆಂಟ್ ಮಾರ್ಟಾಲಿಟಿ ಅಂತ ಹೇಳಿಬಿಟ್ಟು. ಇದರಲ್ಲಿ ಏನು ಅಂತ ಹೇಳಿದ್ರೆ, ಇವಾಗ ಒಂದು ಮಗು ಇದೆ, ಆ ಮಗುಗೆ 18 ವರ್ಷ ತುಂಬಿದೆ. ಈ ಸರ್ವೆ ನಡುವಾಗ ಏನಾದರೂ ಆ ಅಡೋಲ್ಸೆಂಟ್ ಪರ್ಸನ್ ಏನಾದರೂ ಒಂದು ಫ್ಯಾಮಿಲಿಯಲ್ಲಿ ಸತ್ತೋದ್ರೆ ಆ ಸರ್ವೆ ಪ್ರಕಾರ ಅದನ್ನು ನಾವು ಚೈಲ್ಡ್ ಆ್ಯಂಡ್ ಅಡೋಲ್ಸೆಂಟ್ ಮಾರ್ಟಾಲಿಟಿಗೆ ಸೇರಿಸ್ತೀವಿ. ನೆಕ್ಸ್ಟ್ ಇಂಡಿಕೇಟರ್ ಬಂದುಬಿಟ್ಟು ಆ್ಯಂಟಿನ್ಯಾಟಲ್ ಕೇರ್ ಅಂತ ಹೇಳಿ. ಆ್ಯಂಟಿನ್ಯಾಟಲ್ ಕೇರ್ ಅಂದರೆ ಇವಾಗ ಒಂದು ವುಮೆನ್ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಪ್ರೆಗ್ನೆಂಟಿಗೆ ಅವ್ರ ಮಗುಗೆ ಜನ್ಮ ಕೊಡೋಕ್ಕಿಂತ ಮುಂಚೆ 4 ಸಲ ಅವ್ರಿಗೆ ವೆಲ್ ಟ್ರೈನ್ಡ್ ಸ್ಕಿಲ್ ಇರುವಂತಹ ಮೆಡಿಕಲ್ ಪರ್ಸನ್ಸು 4 ಸಲ ವಿಸಿಟ್ ಮಾಡಬೇಕು. ಅದನ್ನು ನಾವು ಆ್ಯಂಟಿನ್ಯಾಟಲ್ ಕೇರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇಯರ್ ಆಫ್ ಸ್ಕೂಲಿಂಗ್. ಇಯರ್ ಆಫ್ ಸ್ಕೂಲಿಂಗ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಿದ್ದಾರಾ, 10 ವರ್ಷ ಏಜ್ ಇರೋರು ಅನ್ನೋದನ್ನ ನೋಡಬೇಕಾಗತ್ತೆ. ಮತ್ತು ಸ್ಕೂಲ್ ಅಟೆಂಡೆನ್ಸ್ ಹೇಗಿದೆ. ಮತ್ತು ಕುಕ್ಕಿಂಗ್ ಫ್ಯೂಯಲ್ ಅಂತ ಹೇಳಿದ್ರೆ ಅವ್ರಿಗೆ ಕುಕ್ ಮಾಡೋದಕ್ಕೆ ಒಳ್ಳೆಯ ಕುಕ್ಕಿಂಗ್ ಫ್ಯೂಯಲ್ ಸಿಗ್ತಾ ಇದೆಯಾ. ಇದು ನಾವು ಗೋಬರ್ ಗ್ಯಾಸ್ ಯೂಸ್ ಆದರೂ ಮಾಡ್ಬೋದು, ಅಥವಾ ಅಗ್ರಿಕಲ್ಚರಲ್ ಕ್ರಾಪ್ಸ್ ಆದರೂ ಯೂಸ್ ಮಾಡಿಕೊಂಡು, ಅಥವಾ ಚಾರ್ಕೋಲು, ಕೋಲ್ಸು ಈ ಥರ ಯೂಸ್ ಮಾಡಿಬಿಟ್ಟು ಫ್ಯೂಯಲ್ ಸಿಗ್ತಾ ಇದೆಯಾ. ಮತ್ತು ಅವ್ರಿಗೆ ಪ್ರಾಪರ್ ಸ್ಯಾನಿಟೇಷನ್ ಇದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡೋದು. ಪ್ರಾಪರ್ ಡ್ರಿಂಕಿಂಗ್ ವಾಟರ್ ಇದೆಯಾ, ಅಂದರೆ ಟ್ಯಾಪ್ ವಾಟರ್ ಅಂತ ಹೇಳಿ ಕರಿತೀವಿ. ಮತ್ತು ಈ ವಾಟರ್ ಫೆಸಿಲಿಟಿ ಅವ್ರಿಗೆ 30 ಮಿನಿಟ್ ವಾಕೆಬಲ್ ಡಿಸ್ಟೆನ್ಸ್ಗಿಂತ ಜಾಸ್ತಿ ಇರಬಾರ್ದು.
ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಯಾವ ಮನೆಗೆ ಎಲೆಕ್ಟ್ರಿಸಿಟಿ ಇರಲ್ಲ ಅವ್ರನ್ನ ನಾವು ಪೂರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಮತ್ತು ಯಾರಿಗೆ ಒಂದು ಕರೆಕ್ಟಾಗಿರೋ ರೂಫ್ ಇರಲ್ಲ, ಮತ್ತು ಯಾವ ಮನೆಗೆ ಫ್ಲೋರ್ ಇರಲ್ಲ, ಮತ್ತು ಯಾವ ಮನೆಗೆ ವಾಲ್ಸ್ ಇರಲ್ಲ, ಅವರನ್ನು ಪೂರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಮತ್ತು ಕೆಲವ್ರಿಗೆ ಅಥವಾ ಯಾವ ಹ್ಯೂಮನ್ ಬೀಯಿಂಗ್ಗೆ ಇವರು ಲಿಸ್ಟ್ ಮಾಡಿರುವಂತಹ ಯಾವುದಾದ್ರೂ ಒಂದು ವಸ್ತುಗಿಂತ ಜಾಸ್ತಿ ಅಸೆಟ್ ಇರಲ್ಲ, ಅವರನ್ನು ಕನ್ಸಿಡರ್ ಮಾಡ್ತೀವಿ. ಒಂದು ಟಿ ವಿ, ರೇಡಿಯೋ, ಟೆಲಿಫೋನ್, ಕಂಪ್ಯೂಟರ್, ಆ್ಯನಿಮಲ್ ಕಾರ್ಡ್ಸು, ಮತ್ತು ಬೈಸಿಕಲ್, ಮೋಟಾರ್ ಬೈಕ್ಸು, ರೆಫ್ರಿಜರೇಟರು ಮತ್ತು ಕಾರು, ಈ ಥರದ್ದು ಯಾರು ಓನ್ ಮಾಡಿರಲ್ಲ ಅವ್ರನ್ನ ಕನ್ಸಿಡರ್ ಮಾಡ್ತೀವಿ. ಮತ್ತು ಬ್ಯಾಂಕ್ ಅಕೌಂಟು, ಯಾವ ಮೆಂಬರ್ಗೆ ಬ್ಯಾಂಕ್ ಅಕೌಂಟ್ ಇರಲ್ಲ, ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಯಾವುದಾದ್ರೂ ಆಗಿರ್ಬೋದು, ಅವರನ್ನು ಕೂಡ ನಾವು ಪೂರ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇದಿಷ್ಟು ನಿಮಗೆ ಇಂಡಿಕೇಟರ್ಸ್ ಬಗ್ಗೆ ಆಯಿತು. ಸೊ ಇವಾಗ ಈ ರಿಪೋರ್ಟ್ ಕೊಟ್ಟಿರೋಂತಹ ರಿಸಲ್ಟ್ ಯಾವುದು? ಸೊ ಇಷ್ಟೆಲ್ಲ ಇಂಡಿಕೇಟರ್ಸ್ನ ತೊಗೊಂಡು ಮೆಷರ್ ಮಾಡಿದ್ದೀವಿ. ಪಾವರ್ಟಿ ಕಡಿಮೆ ಆಗಿದೆಯಾ ಅಥವಾ ಪಾವರ್ಟಿ ಜಾಸ್ತಿ ಆಗಿದೆಯಾ, ಇದನ್ನು ನೋಡೋಣ. ಸೊ ಈ ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಕಡಿಮೆ ಆಗಿದೆ. ಅಂದರೆ 13.5 ಕೋಟಿ ಜನಗಳು ಈ ಪಾವರ್ಟಿಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಯಾವ ಅವಧಿಯಲ್ಲಿ 2015ರಿಂದ 2021 ಅವಧಿಯಲ್ಲಿ 13.5 ಕೋಟಿ ಜನಗಳು ಈ ಪಾವರ್ಟಿ ಲೆವೆಲಿಂದ ಹೊರಗಡೆ ಬಂದಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜಷ್ಟು ಡಿಕ್ರೀಸ್ ಆಗಿದೆ ಅಂದರೆ 24.85% 2015-16 ಇದ್ದಿದ್ದು 14.96% ಕಡಿಮೆ ಆಗಿದೆ 2019 ಮತ್ತು 2020. ಅಂದರೆ ಇದರರ್ಥ 9.89% ಆಫ್ ಪಾಪ್ಯುಲೇಷನ್ನು ನಮ್ಮ ದೇಶದಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನು ಅಂತ ಹೇಳಿದ್ರೆ, ನೀವು ರೂರಲ್ ಪಾಪ್ಯುಲೇಷನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ನಿಮಗೆ ಮುಂಚೆ ಇದ್ದಿದ್ದು 32.59% ಆಫ್ ಪೀಪಲ್ ವರ್ ಎಕ್ಸ್ಪೀರಿಯನ್ಸಿಂಗ್ ಪೂರ್ ಸೆಕ್ಷನ್ಸ್ ಆ್ಯಂಡ್ ಇಟ್ ಈಸ್ ರಿಡ್ಯೂಸ್ ಟು 19.28%. ಅಂದರೆ ಇದರರ್ಥ ರೂರಲ್ ಏರಿಯಾದಲ್ಲಿ ಡ್ರಾಸ್ಟಿಕ್ ಆಗಿ ನಮಗೆ ಪಾವರ್ಟಿ ರೆಡ್ಯೂಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟು ಅರ್ಬನ್ನ ಕನ್ಸಿಡರ್ ಮಾಡಿದ್ರೆ 8.69 ಇದ್ದಿದ್ದು ಬರೀ 5.27% ಕಡಿಮೆ ಆಗಿದೆ. ಅಂದರೆ ಸ್ಲೈಟ್ ಡಿಕ್ರೀಸ್ ಆಗಿದೆ ಅಂತ ಹೇಳಿ ಅರ್ಥ. ಈ ಇಂಡಿಕೇಟರ್ಸು ಅಥವಾ ಈ ರಿಸಲ್ಟ್ ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, 2030 ನಾವು ಪಾವರ್ಟಿನ ಏನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ನ ಇಟ್ಕೊಂಡಿದ್ದೀವಿ, ಅದನ್ನು ನಾವು ಈಸಿಯಾಗಿ ಅಚೀವ್ ಮಾಡ್ತೀವಿ ಅಂತ ಹೇಳಿ ಅರ್ಥ. ಅಂದರೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಟು ಅಚೀವ್ ಅವರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್. ಹಾಗಿದ್ರೆ ನಾವು ಈ ಪಾವರ್ಟಿನ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ತುಂಬ ಸ್ಕೀಮ್ಸ್ನ ತೊಗೊಂಬಂದಿರುತ್ತಲ್ವ. ಸೊ ಆ ಸ್ಕೀಮ್ಸಲ್ಲಿ ಯಾವುದೆಲ್ಲ ನಮಗೆ ಯಥೇಚ್ಛವಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಿದ್ರೆ, ಸ್ವಚ್ಛ ಭಾರತ್ ಮಿಷನ್ ಕರೆಕ್ಟ್ ಅಲ್ವಾ, ಅದ್ರ ಜೊತೆಗೆ ಜಲ್ ಜೀವನ್ ಮಿಷನ್ನು, ಬಿಕಾಸ್ ಹರ್ ಘರ್ ಕಿ ಪಾನಿ, ಇದೆಲ್ಲದು ಕೂಡ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ ನಮ್ಮ ದೇಶದ ಪಾವರ್ಟಿನ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಅದ್ರ ಜೊತೆಗೆ ನಮ್ಮ ನ್ಯೂಟ್ರಿಷನ್ಸ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪೋಷಣ್ ಅಭಿಯಾನ, ಜೊತೆಗೆ ಅನಿಮಿಯಾ ಮುಕ್ತ ಭಾರತ್ ಅಂತ ಹೇಳಿಬಿಟ್ಟು ಕೆಲವೊಂದು ಸ್ಕೀಮ್ಸ್ಗಳಿವೆ. ಸೊ ಇದೆಲ್ಲದು ಕೂಡ ನಮ್ಮ ಹೆಲ್ತ್ ಸೆಕ್ಷನ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ಇಷ್ಟೆಲ್ಲ ಆಗಿದ್ರೂ ಕೂಡ, ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇದ್ದರೂ ಕೂಡ ಇಂಡಿಯಾದಲ್ಲಿ 7 ಜನದಲ್ಲಿ ಒಬ್ಬರು ಮಲ್ಟಿ ಡೈಮೆನ್ಷನಲ್ಲಿ ಪೂರ್ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದೆ. ಸೊ ನಾವು ಇನ್ನು ಇದ್ರ ಬಗ್ಗೆ ತುಂಬ ಯಥೇಚ್ಛವಾಗಿ ಗಮನ ಹರಿಸಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಗಮನ ಕೊಡಬೇಕು ಅಂತ ಹೇಳಿ, ಇದಿಷ್ಟು ನಿಮಗೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳು. ಅದು ಅಲ್ಲದೆ ಈಗ ಒಂದು 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಪಾವರ್ಟಿ ರೆಡ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಅದು ಒಂದು ಇಂಡಿಯಾದು ಅಚೀವ್ಮೆಂಟ್ ಕೂಡ ಆಗಿದೆ. ಇಷ್ಟು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಬಗ್ಗೆ. ಧನ್ಯವಾದಗಳು.